ಓಹೋಹೋ, ಇದೇನಿದು 1 ತಿಂಗಳು ರಜಾ ಬೇಕು ಅಂತ ಹೇಳ್ಬಿಟ್ಟು 3 ವಾರಕ್ಕೆ ಬಂದ್ಬಿಟ್ಟಿದ್ಯಾ? ರಜಾ ಸಾಕಾ? ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕೆಳಗೆ ಬಿದ್ದು ಕೈ ಮುರ್ಕೊಂಡಿದ್ಯಾ? ಈಗ ಆರೋಗ್ಯ ಹೇಗಿದೆ? ಇದನ್ನೆಲ್ಲ ವಿಚಾರಿಸ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಅಲ್ಲ? ಅದೆಲ್ಲ ಹಾಗಿರ್ಲಿ, ನಿನ್ ಪೇ ಸ್ಲಿಪ್ ನೋಡಿದೆ, ಪೇಡ್ ಲೀವ್ಸ್ ಎಲ್ಲ ಕಟ್ಟಾಗಿ ನಿನ್ ಸ್ಯಾಲ್ರಿ ಸ್ವಲ್ಪ ಅಮೌಂಟ್ ಡಿಡಕ್ಟ್ ಆಗಿದೆ, ಭಯ ಬೀಳ್ಬೇಡ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಮೇಡಮ್. ನಾನು ತಗೊಂಡಿರೋ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕಾನ್ವಾಲೆಸೆಂಟ್ ಬೆನಿಫಿಟ್ನ ಆ್ಯಡ್ ಮಾಡಿದ್ದೀನಿ. ನನ್ನ ಹಾಸ್ಪಿಟಲೈಸೇಷನ್ ಇಂದ ನನ್ನ ಇನ್ಕಮ್ಗೆ ಏನಾದರೂ ತೊಂದರೆ ಆದರೆ ನನ್ನ ಹೆಲ್ತ್ ಇನ್ಶೂರೆನ್ಸ್ ಅವರೇ ನನಗೆ ಕಾಂಪನ್ಸೇಟ್ ಮಾಡಿ ಕೊಡ್ತಾರೆ. ಅರೆ, ಹಾಗಿದ್ರೆ ಇನ್ನೂ 1-2 ವಾರ ರಜೆ ತಗೊಂಡು ಚೆನ್ನಾಗಿ ತಿನ್ಕೊಂಡು ಭದ್ರವಾಗಿ ನಿನ್ನ ಆರೋಗ್ಯ ನೋಡ್ಕೊಂಡು ಬರೋದು ತಾನೇ? ಸುಮ್ಮನೆ ರೀ ಮೇಡಮ್, ಕಾಲು ಎಳಿಬೇಡಿ. ನಾನು ತಗೊಂಡಿರೋ ಹೆಲ್ತ್ ಇನ್ಶೂರೆನ್ಸಲ್ಲಿ 7 ದಿನವರೆಗೂ ಅಷ್ಟೇ ಮೇಡಮ್ ಕಾಂಪನ್ಸೇಟ್ ಮಾಡೋದು. ಹೌದಾ? 1 ವಾರವರೆಗೂ ಕಾಂಪನ್ಸೇಷನ್ ಕೊಡ್ತಾರಾ? ಹಂಗೆ ಹೇಳೋದಕ್ಕಾಗೋದಿಲ್ಲ ಮೇಡಮ್. ಒಂದೊಂದು ಪಾಲಿಸಿ ಒಂದೊಂದು ಥರ ಇರುತ್ತೆ. ಒಂದೊಂದು ಇನ್ಶೂರೆನ್ಸ್ ಪಾಲಿಸಿ 10 ದಿನವರೆಗೂ ಕಾಂಪನ್ಸೇಟ್ ಮಾಡಿ ಕೊಡ್ತಾರೆ. ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಾಗಿ ಈಗಲೇ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ, ಹಾಗೆ ಈ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ.